ಈಗ ವಾಪಸ್ಸು ಬೆಂಗಳೂರು ವಿಮಾನಕ್ಕೆ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಮೇಡಮ್ ಎಷ್ಟು ಟೆನ್ಷನ್ ಇತ್ತು ಅಲ್ಲಿ, ಏನೆಲ್ಲ ಪ್ರಾಬ್ಲಮ್ ಆಯಿತು ಮೇಡಮ್? ಆ, ಅದೇ ಅಲ್ಲಿ ಆಗಿದ್ದ ಇನ್ಸಿಡೆಂಟ್ ನೋಡ್ಬಿಟ್ಟು ತುಂಬ ಭಯ ಪಟ್ವಿ. ಎಷ್ಟೊತ್ತಿಗೆ ನಾವು ಈ ಕಡೆ ಬರ್ತೀವೋ ಅಂತ ಅಂದ್ಕೊಂಡು ಸಂತೋಷ್ ಲಾಡ್ಸರಿಗೆ ಕಾಲ್ ಮಾಡಿದ್ವಿ. ಬಂದು ಮಾತಾಡಿಬಿಟ್ಟು ಇಲ್ಲ ಕರ್ಕೊಂಡು ಬರ್ತೀವಿ ಅಂತ ಮಾತು ಕೊಟ್ಬಿಟ್ಟು ಭರವಸೆ ನೀಡಿ ಕರ್ಕೊಂಡು ಬಂದಿದ್ದಾರೆ. ಇವಾಗ ಸಮಾಧಾನ ಆಗ್ತಾ ಇದೆ ಇಲ್ಲಿಗೆ ಬಂದಮೇಲೆ. ಅಂದರೆ ನೀವು ಆ ಪ್ಲೇಸ್ ಸುತ್ತಮುತ್ತ ಇದ್ರಾ, ಅಲ್ಲಿ ಹೋಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ? ಹೋಗೋದಿತ್ತು. ಆ್ಯಕ್ಚುಲಿ ನೆನ್ನೆ ಹೋಗಬೇಕಿತ್ತು ನಾವು. ಅದು ಇನ್ಸಿಡೆಂಟ್ ಆದಮೇಲೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ, ಯಾರೂ ಹೋಗಲಿಲ್ಲ ಅಲ್ಲಿಗೆ. ಶ್ರೀನಗರಲ್ಲೇ ಹಾಲ್ಟ್ ಆಗಿದ್ವಿ. ಇವತ್ತು ಅಲ್ಲಿ ಶ್ರೀನಗರಿಂದ ಈಗ ಇಲ್ಲಿಗೆ ಬಂದಿರೋದು ಬ್ಯಾಂಗ್ಳೂರು. ಸರ್ ಒಟ್ಟಾರೆ ಯಾಕೆಂದರೆ ನೀವು ಟೂರಿಸಮ್ ಪ್ಲೇಸ್ಗೆ ಅಂತ ಹೋಗಿದ್ರಿ, ಇಂಥ ಘಟನೆ ಆದಂಥ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಭಯ ಭೀತಿ ಇತ್ತು? ಯಾಕೆಂದರೆ ನೀವು ಕೂಡ ಫ್ಯಾಮಿಲಿ ಸಮೇತ ಹೋಗಿ. ಹೌದು ಸರ್, ಸ್ವರ್ಗ ನೋಡೋಕೆ ಅಂತ ಹೋಗಿದ್ವಿ, ನರಕನೇ ತೋರಿಸ್ಬಿಟ್ರು. ದಯವಿಟ್ಟು ಯಾರೂ ಕಾಶ್ಮೀರಿಗೆ ಹೋಗಬೇಡಿ, ಎಲ್ಲಿವರೆಗೂ ಸ್ಟೇಬಲ್ ಆಗಲ್ವೋ ಅಲ್ಲಿವರೆಗೂ ಯಾರೂ ಕಾಶ್ಮೀರಿಗೆ ಹೋಗಬೇಡಿ. ಇದೇ ನನ್ನ ಕೋರಿಕೆ. ಅಂದರೆ ನಿಮ್ಮ ಮಕ್ಕಳು ಕೂಡ ಇದ್ರು ಟೆನ್ಷನ್? ಹೌದು ಸರ್, ತುಂಬ 2 ದಿನದಿಂದ ನಿದ್ದೆನೇ ಮಾಡಿಲ್ಲ ನಾವು. ನಾವು ಸೇಫ್ ಆಗಿದ್ವಿ, ಆದರೂ ನಿದ್ದೆ ಬಂದಿಲ್ಲ ನಮಗೆ. ಯಾಕೆಂದರೆ ನಾವು ಗ್ರೂಪಲ್ಲಿ ಹೋಗಿದ್ವಿ, 24 ಜನದ ಗ್ರೂಪಲ್ಲಿ. ಯಾವಾಗ ಏನಾಗುತ್ತೋ ಅಂತ ಯಾರಿಗೆ ಗೊತ್ತಾಗುತ್ತೆ ಸರ್. ಹಾಗಾಗಿ ಯಾಕೆಂದರೆ ಜೀವಕ್ಕೆ ಬೆಲೆ ಕೊಡ್ತಿಲ್ಲ ಯಾರು ಅಂತಂದರೆ ಯಾರು ಹೆಂಗೆ ನಂಬೋದು ಏನು ಅಂತಲೇ ಅರ್ಥ ಆಗ್ಲಿಲ್ಲ ಸರ್. ಹಾಗಾಗಿ ಈ ಒಕೇಶನಲ್ಲಿ ನಾನು ಸ್ಪೆಷಲಿ ಸಂತೋಷ್ ಲಾಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನಮಗೆ ಮಾತು ಕೊಟ್ಟಿದ್ದರು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ, ಅದನ್ನು ಈಡೇರಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸರ್ ನೀವು ಕೂಡ ಅಲ್ಲೇ ಇದ್ರಿ, ನೀವು ಅಕ್ಕಪಕ್ಕದಲ್ಲಿ ಅಲ್ಲೆಲ್ಲ ಪ್ಲೇಸಲ್ಲಿ ಸುತ್ತಮುತ್ತ ಅಲ್ಲಿ ನಾವು ಗುಲ್ಬರ್ಗಲ್ಲಿದ್ವಿ ಆ್ಯಕ್ಚುಲಿ. ಅದು ನಮಗೆ ಗೊತ್ತಾಗಿದ್ದು 5:30-6 ಗಂಟೆ ತನಕ ಗೊತ್ತಾಯಿತು ನ್ಯೂಸ್ ಈ ಥರ ಆಗಿದೆ ಅಂತೇಳಿ. ಅದು ಕೂಡ ಸೇಫಾಗಿರಲಿಲ್ಲ ಜಾಗ, ಎಲ್ಲ ಜನಗಳು ಥರನೇ ಇದ್ದರು ಅಲ್ಲಿ. ಆ್ಯಕ್ಚುಲಿ ನೆಕ್ಸ್ಟ್ ಡೇ ಹೋಗೋರಿದ್ವಿ ಅಲ್ಲಿಗೆ, ಹೋಗೋರಿದ್ವಿ. ಅದೆಲ್ಲ ಕ್ಯಾನ್ಸಲ್ ಮಾಡಿ ಮುಂಚಿತವಾಗಿ ನಮ್ಮ ಲಾಡ್ ಸರ್ ಎಲ್ಲ ಕಡೆ ಬಂದಿದ್ದರು, ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಖುಷಿಯಾಗಿ ವಾಪಸ್ ಬಂದಿದ್ವಿ. ಅಂದರೆ ಫುಲ್ಲು ಟೆನ್ಷನ್ ಇತ್ತು ಆ ಏರಿಯಾ ಸುತ್ತಮುತ್ತ? ಟೆನ್ಷನ್ನೇ ಸರ್ ಅಲ್ಲಿ. ಈ ವಿಷಯ ಗೊತ್ತಾದ ಮೇಲೆ ಅಲ್ಲೂ ಸ್ಟ್ರಿಕ್ಟ್ ಆಗಿಬಿಡುತ್ತೆ ಎಲ್ಲನೂ. ಅಲ್ಲಿ ಗೊತ್ತಾದ ಮೇಲೆ ಈ ಥರ ಆಗಿದೆ ಅಂತ ಗೊತ್ತಾದ ಮೇಲೆ ಅಲ್ಲೂ ಸ್ಟ್ರಿಕ್ಟಾಗಿ ಎಲ್ಲರೂ ಸೆಕ್ಯೂರಿಟಿ ಎಲ್ಲ ಜಾಸ್ತಿ ಆಯಿತು. ಅಂತ ನಾ ಸೆಕ್ಯೂರಿಟಿ ಅಷ್ಟು ಜನ ಇರೋದು ನೋಡಿ ನಮಗೂ ಒಂಥರ ಗಾಬರಿ, ಇದೇನಪ್ಪ ನಮ್ಗೆ ಇನ್ನೂ ನ್ಯೂಸೇ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು ನಮಗದು ಆ ಥರ. ಜೊತೆಗೆ ಎಲ್ಲೋ ಒಂದು ಕಡೆ ಈ ಸಂದರ್ಭದಲ್ಲಿ ಮಕ್ಕಳು ಕೂಡ ತೆರಳಿದ್ರು ಆ ಒಂದು ಪ್ರವಾಸಕ್ಕೆ ಕುಟುಂಬದವ್ರ ಜೊತೆಗೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ ಬನ್ನಿ. ಎಷ್ಟು ಟೆನ್ಷನ್ ಇತ್ತಲ್ಲಿ ನಿನಗೆ ಈ ಘಟನೆ ಗೊತ್ತಾದ ಮೇಲೆ ಏನು ಅನಿಸ್ತು? ನನಗೆ ತುಂಬ ಭಯ ಆಯಿತು. ನನಗೆ ಫಸ್ಟ್ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಗ್ರೂಪಲ್ಲಿ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫುಲ್ ಟೆನ್ಷನ್ ಆಯಿತು. ನಮ್ಮ ಅಜ್ಜಿ ತಾತ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮಗೂ ಒಂಥರ ಫ್ಯಾಮಿಲಿ ಅದೆಲ್ಲ ಇರುತ್ತಲ್ಲ, ಸೊ ತುಂಬ. ಮತ್ತೆ ನಿನಗೆ ಎಷ್ಟು ಟೆನ್ಷನ್ ಆಯ್ತು, ಭಯ ಇತ್ತಾ? ಫಸ್ಟ್ ನಮಗೆ ಗೊತ್ತಿರಲಿಲ್ಲ, ನಾವು ಬಸ್ಸಲ್ಲಿದ್ವಿ. ಆಮೇಲೆ ನಮ್ಮ ಪ್ಯಾಕೇಜಲ್ಲಿ ಹೋಗಿದ್ದು ಅವರೆಲ್ಲ ಹೇಳಾದ್ಮೇಲೆ ನಾನು ನ್ಯೂಸ್ ಚೆಕ್ ಮಾಡಿದೆ. ಆವಾಗ ಏನು ಅಷ್ಟೊಂದು ಭಯ ಆಗಲಿಲ್ಲ. ಬಟ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಅಲ್ಲಿದ್ದಿದ್ರೆ ಹೆಂಗಾಗೋದು ಅಂತ ಇಮ್ಯಾಜಿನ್ ಮಾಡಿಕೊಂಡೆ. ತುಂಬಾ ಭಯ ಆಯಿತು. ಯಾವಾಗ ವಾಪಸ್ ಬ್ಯಾಂಗ್ಳೂರಿಗೆ ಸೇಫಾಗಿ ಬರ್ತೀವೋ ಅಂತ ಅನಿಸ್ತು. ಇವಾಗ ತುಂಬಾ ಖುಷಿಯಾಗಿದೆ ಸೇಫಾಗಿ ಬಂದಿದ್ದೀವಿ ಅಂತ ಇಲ್ಲಿಗೆ. ಇದಿಷ್ಟು ಅಲ್ಲಿಂದ ವಾಪಸ್ ಆದಂಥವರ ಒಂದು ಹೇಳಿಕೆ. ಅಂದರೆ ನಾವು ಸೇಫಾಗಿ ಬಂದಿದ್ದೇ ಒಂದು ರೀತಿಯಲ್ಲಿ ಗಾಡ್ ಗ್ರೇಸ್ ಅನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಈ ಒಂದು ವ್ಯವಸ್ಥೆಯನ್ನು ಕೂಡ ಒಂದು ರೀತಿಯಲ್ಲಿ ಶ್ಲಾಘನೆ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುನಿರಾಜ್ ಜೊತೆ ರವಿಶೇಷಸ್, ಪಬ್ಲಿಕ್ ಟಿವಿ ಬೆಂಗಳೂರು. ಸೇಫಾಗಿ ಲ್ಯಾಂಡ್ ಆದೆ ಅನ್ನುವಂತಹ ನಿಟ್ಟುಸಿರು ಕನ್ನಡಿಗರದ್ದು.